ಹಲೋ ವೀಕ್ಷಕರೇ, ವೆಲ್ಕಮ್ ಟು RJVN ಚಾನಲ್. ನಾನು ಇನ್ನೊಂದು ಬಾಳೆ ಎಲೆ ಊಟದ ಬ್ಲಾಗ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಇದು ಬೆಂಗಳೂರಿನಲ್ಲಿ ಅಲ್ಲ. ನೀವು ತುಮಕೂರು ಆ ಕಡೆ ಎಲ್ಲರೂ ಹೋದಾಗ ನಿಮಗೆ ಬೆಂಗಳೂರಿಗೆ ಬರ್ತಾ ಒಂದು ಹೋಟೆಲ್ ಸಿಗುತ್ತೆ. ಅದರ ಹೆಸರು ಬಂದು ಸಸ್ಯಪಾಕ ಅಂತ. ಅದು ಕೂಡ ಅಲ್ಲಿ ಕೂಡ ನಾವು ಟೇಸ್ಟ್ ನೋಡೋಣ ಅಂತ ಬಂದು ಬೆಂಗಳೂರಿಗೆ ಬರ್ತಾ ಯಾವ ಥರ ಇರುತ್ತೆ ಊಟ ಅಂತ ನೋಡೋಣ ಅಂತ ಹೋದ್ವಿ. ಅದು ವೆಜಿಟೇರಿಯನ್ ಹೋಟೆಲು. ಸೊ ಅಲ್ಲಿ ನೋಡೋಣ ಅಂತ ನಾವು ಒಳಗಡೆ ಊಟದ ಸಸ್ಯಪಾಕ ಹೋಟೆಲ್ಗೆ ನಾವು ಬನ್ನಿ ಅಲ್ಲಿ ನಾವು ಏನೇನು ತಿಂದ್ವಿ, ಹೆಂಗಿತ್ತು ಟೇಸ್ಟು ಅನ್ನೋದನ್ನ ನೋಡೋಣ. ನಿಮಗೆ ಒಳಗಡೆ ಹೋಗ್ತಾ ಎಂಟ್ರೆನ್ಸಲ್ಲೇ ಇಲ್ಲಿ ಸ್ವೀಟ್ಸು, ಸೇವಿಯರ್ಸು ಮತ್ತು ಬಿಸ್ಕೆಟ್ಸು ನಿಮ್ಗೇನು ಬೇಕೋ ಅದನ್ನೆಲ್ಲ ನೀವು ತೊಗೋಬೇಕು ಅಂದರೆ ಅಲ್ಲಿ ಇಟ್ಟಿರ್ತಾರೆ ಮಾರಾಟಕ್ಕೆ. ಅದನ್ನು ನೀವು ತೊಗೊಂಡು ಟೇಸ್ಟ್ ನೋಡ್ಬೋದು. ಸ್ವೀಟ್ಸ್ ಎಲ್ಲ ಇರುತ್ತೆ. ಸೊ ಐಸ್ ಕ್ರೀಮ್ಸ್ ಕೂಡ ಇಲ್ಲಿ ಇರುತ್ತೆ. ನಿಮಗೆ ಏನು ಬೇಕೋ ಅದನ್ನು ಟೇಸ್ಟ್ ಮಾಡ್ಬೋದು. ಮತ್ತು ಇಲ್ಲಿ ಫ್ರೂಟ್ಸ್ ಕೂಡ ಇಟ್ಟಿರ್ತಾರೆ. ಮತ್ತು ಇಲ್ಲೇ ಇರುತ್ತೆ ನಿಮಗೆ ಈ ಊಟದ ಇದು ಚಾಟ್ಸ್ ಎಲ್ಲನೂ ಸಿಗುತ್ತೆ ಇಲ್ಲಿ. ನಿಮಗೆ ಏನು ಯಾವ ಥರ ಬೇಕು, ನಾರ್ತ್ ಇಂಡಿಯನ್ನೂ ತೊಗೋಬೋದು ಮತ್ತು ಸೌತ್ ಇಂಡಿಯನ್ ಊಟಗಳು ಇರುತ್ತೆ. ನಾವು ಇಲ್ಲಿ ಸೌತ್ ಇಂಡಿಯನ್ ಆ್ಯಸ್ ಯೂಶ್ವಲ್ ನಾವು ತೊಗೊಂಡ್ವಿ. ಸೊ ನೋಡೋಣ ಏನೇನು ನೀವು ನೋಡಿ ಏನೇನು ನಾವು ತಿನ್ಬೋದು. ಎಷ್ಟು ಚೆನ್ನಾಗಿತ್ತು ಅಲ್ಲಿ, ಏನು ಅಷ್ಟೊಂದು ಸ್ಪೈಸಿನೂ ಇರಲಿಲ್ಲ, ಭಾಳ ಚೆನ್ನಾಗಿತ್ತು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಿಮಗೆ ಇಲ್ಲಿ ಹೊಸದಾಗಿ ಆಗಿರೋದ್ರಿಂದ ನಿಮಗೆ ಇಲ್ಲಿ ಯಾವ ಹೋಟೆಲ್ಲು ತುಮಕೂರು ಟು ಬ್ಯಾಂಗ್ಳೂರು ಬರಬೇಕಾದ್ರೆ ನಿಮಗೆ ಯಾವ ಹೋಟೆಲು ಸಿಗೋದಿಲ್ಲ. ಸೊ ಇದು ಒಂದು ಚೆನ್ನಾಗಿರೋ ಹೋಟೆಲ್ ಆಗಿದೆ. ಇಲ್ಲಿ AC ರೂಮ್ ಕೂಡ ಇದೆ. ಅಲ್ಲಿ ಕೂಡ ನೀವು ಬೇಕಂದರೆ ಕೂತ್ಕೊಂಡು ನೀವು ಊಟವನ್ನು ಸವಿಯಬೋದು. ನೋಡಿ ಅಲ್ಲಿ AC ರೂಮ್ ಕೂಡ ಇದೆ. ಅಲ್ಲಿ ಕೂಡ ನೀವು ಊಟನ ಸವಿಬೋದು. ಮೊದಲಿಗೆ ನಮಗೆ ಸೂಪ್ ಥರ ಕೊಟ್ಟರು. ಅದು ಟೊಮೆಟೊ ಸೂಪ್, ಅಲ್ಲಿ ಬ್ರೆಡ್ಡು ಎಲ್ಲ ಹಾಕಿದ್ರು. ಭಾಳ ತುಂಬ ಟೇಸ್ಟಿಯಾಗಿತ್ತು, ಅಷ್ಟೊಂದು ಸ್ಪೈಸಿನೂ ಇರಲಿಲ್ಲ, ಅದು ಚೆನ್ನಾಗಿತ್ತು. ಮತ್ತು ಆಮೇಲೆ ಗೋಬಿ ಮಂಚೂರಿ, ಇದು ಊಟದ ಇದರಲ್ಲೇ ಸೌತ್ ಇಂಡಿಯನ್ ಊಟದಲ್ಲೇ ನಿಮಗೆ ಸೇರಿರುತ್ತೆ. ಸೊ ಇದು ಕೂಡ ಚೆನ್ನಾಗಿತ್ತು, ಅಷ್ಟೊಂದು ಖಾರನೂ ಇರಲಿಲ್ಲ. ಸೊ ನಿಮಗೆ ಬಾಳೆ ಎಲೆಯಲ್ಲಿ ಬೇಕು ಅಂದರೆ ಬಾಳೆ ಎಲೆಯಲ್ಲಿ ಕೊಡ್ತಾರೆ, ಮತ್ತು ಪ್ಲೇಟ್ಸ್ ಅಂದರೆ ಪ್ಲೇಟ್ಸಲ್ಲೂ ಕೊಡ್ತಾರೆ. ಇದು ಬಂದು ಹಪ್ಪಳ ಮತ್ತು ಪೂರಿ, 4 ಪೂರಿ ಕೊಡ್ತಾರೆ ಒಂದು ಪ್ಲೇಟ್ಗೆ. ಇದರಲ್ಲಿ ಕೋಸಂಬರಿ, ಪಲಾವು ಮತ್ತು ಸಬ್ಜಿಗಳೆಲ್ಲ ಇರುತ್ತೆ. ಇದು ಒಂದು ಬಂದು ಪಾಯಸ, ಶಾವಿಗೆ ಪಾಯಸ. ಇದು ಎಲ್ಲ ಕೂರ್ಮ, ನಿಮಗೆ ಇದ್ರ ಜೊತೆ ಪೂರಿ ಜೊತೆ ತಿನ್ನೋಕ್ಕೆ ಕೂರ್ಮ ಎಲ್ಲನೂ ಇರುತ್ತೆ. ಇದು ಒಂದು ತೊಂಡೆಕಾಯಿ ಪಲ್ಯ, ಆಲೂಗೆಡ್ಡೆ ಮತ್ತು ಇದ್ರದ್ದು ಕುಂಬಳಕಾಯಿದು ಇದು ಕೂಟು ಎಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ಇದು ಪಲಾವ್, ಇದು ಪೂರಿನೂ ಅಷ್ಟೇ ಅಷ್ಟೊಂದು ಎಣ್ಣೆ ಏನೂ ಇರಲಿಲ್ಲ. ಮತ್ತು ಇದೊಂದು ಹಪ್ಪಳ, ಇದು ತುಂಬ ತೊಂಡೆಕಾಯಿ ಪಲ್ಯ ಎಲ್ಲ ಚೆನ್ನಾಗಿತ್ತು. ನಮಗೇನು ಅಷ್ಟೊಂದು ಖಾರ ಇದು ಏನೂ ಅನಿಸ್ಲಿಲ್ಲ. ಸೊ ನಾವು ಅದನ್ನು ಇದು ಮಾಡಿದೆ, ಸವಿದು ತುಂಬ ಚೆನ್ನಾಗಿತ್ತು. ತಾವುಗಳು ವೀಕ್ಷಕರು ಆ ಕಡೆ ಬಂದಾಗ ಒಂದು ಟೇಸ್ಟ್ ನೋಡ್ಬೋದು ನೀವು. ಮತ್ತು ಅನ್ನ ಒಂದು ಕೊಡ್ತಾರೆ. ಸೊ ನಿಮಗೆ ಅನ್ಲಿಮಿಟೆಡ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ತಿನ್ಬೋದು. ಸೊ ಬ್ಯಾಂಗ್ಳೂರು ಟು ತುಮಕೂರು ಹೋಗಬೇಕು ಅಂದರೆ ಇದೊಂದು ಹೋಟೆಲಲ್ಲಿ ನೀವು ಟೇಸ್ಟ್ ಮಾಡ್ಬೋದು. ವೀಕ್ಷಕರೇ, ನೀವು ಒಮ್ಮೆ ಭೇಟಿ ಕೊಟ್ಟು ಇಲ್ಲಿ ನೀವು ನೋಡ್ಬೋದು. ಮತ್ತು ಲಾಸ್ಟಲ್ಲಿ ನಿಮಗೆ ಐಸ್ ಕ್ರೀಮ್ ಕೊಡ್ತಾರೆ. ಸೊ ಈ ವ್ಲಾಗ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.